ಹೌದು. ನೇರವಾಗಿ ಒಂದು ನಾನು ಹೇಳಿದ್ರೆ ಈಗಾಗಲೇ ನೇರವಾಗಿ ಒಂದು ವಸ್ತುವನ್ನು ತೆಗೆದು ಒಂದು ಬುಡಕ್ಕೆ ಹಾಕುವುದಿಲ್ಲ. ಅದು ಒಂದು ಬೂದಿ ಆಗಬೇಕು ಅಥವಾ ಡಿಕಂಪೋಸ್ಟ್ ಆಗಬೇಕು. ಹೌದು. ಅವಾಗ ಮಾತ್ರ ಅದು ಗಿಡಕ್ಕೆ ಉಪಯೋಗ ಬರ್ತದೆ. ಆ ರೀತಿಯಲ್ಲಿ ಸ್ವಲ್ಪ ಬುದಿಯೂ ಸಿಗ್ತದೆ. ಈ ಕಸ ನಾನು ಹಾಕಿದ ಕೂಡಲೇ ಅದರಲ್ಲಿ ಇಂತ ಹುಳಗಳಾಗ್ತದೆ. ತೆಗೆದದ್ದು ಇದೇ ಹುಳ ಎಲ್ಲ ಕಸವನ್ನು ತಿಂದು ಅದನ್ನು ಕಾಂಪೋಸ್ಟ್ ಮಾಡಿ ಬಿಡ್ತದೆ. ಎಲ್ಲ ಹುಡಿ ಬೇಕಾದಷ್ಟು ಹುಳ ಆಗ್ತದೆ. ಬಂದಾಗ ಇಲ್ಲೆಲ್ಲ ಹುಳವೇ ಇರುವಾಗ ಇಲ್ಲ ಸರ್. ಅಂದ್ರೆ ಒಂದು ಊರಿನ ಕೃಷಿ ಇನ್ನೊಂದು ಊರಿಗೆ ಬೇರೆ. ಹೌದು. ಈಗ ನಿಮ್ಮ ಬೆಳ್ತಡಿ ಕಡೆ ಕೃಷಿಯನ್ನು ನಾನು ಇಲ್ಲಿ ಅಳವಡಿಸ್ಲಿಕ್ಕೆ ಆಗುದಿಲ್ಲ. ನಾನು ಇಲ್ಲಿ ನಿಂತು ಬೆಳ್ತಡಿಗೆ ಮಾಡಿ ತಪ್ಪು ಅಂತ ಹೇಳಿಕ್ಕೆ ಆಗುದಿರ್ಬೇಕು. ಅದರಲ್ಲಿ ಇಂತ ಸುಡೋಮನಾಸು ಟೈಕೋಡಮ್ ಎಲ್ಲ ಹಾಕಿ ಸೆಟ್ ಮಾಡ್ಕೊಂಡೆ ಮಾಡಿದೆ ಚೆನ್ನಾಗಿ ಬರ್ತದೆ. ಯಾವಾಗಲೇ ರೋಗ ಬಂದ ನಂತರ ಯಾವುದೇ ಗಿಡಕ್ಕೂ ಔಷಧ ಹೊಡೆಯುವುದಕ್ಕಿಂತ ಬೀಜ ಹಾಕುವ ಒಂದು ತಿಂಗಳ ಮೊದಲೇ ನಾವು ರೆಡಿ ಆಗಿದ್ರೆ ಖಂಡಿತ ರೋಗ ಬರುವುದಿಲ್ಲ. ಸರ್, ನಗರದಲ್ಲಿರೋರಿಗೆಲ್ಲ ಸಾವಯವ ಗೊಬ್ಬರಗಳದ್ದು ಸಮಸ್ಯೆ. ಅಂಥದ್ರಲ್ಲಿ ನೀವು ಮನೆಯಲ್ಲಿರುವಂತಹ ವೇಸ್ಟ್ಗಳನ್ನೇ ಉಪಯೋಗ ಮಾಡಿಕೊಂಡು ಒಳ್ಳೆ ಸಾವಯವ ಗೊಬ್ಬರಗಳನ್ನು ಮಾಡ್ತೀವಿ. ಈ ಮೆಥಡ್ ನೋಡುವಾಗ ನಾನು ಎರೆಹುಳ ಗೊಬ್ಬರ ನೋಡಿದೆ, ಎರೆಹುಳ ಅದಾದ್ಮೇಲೆ ಗೊಬ್ಬರದ ಹುಳ ನೋಡಿದೆ. ಇದೊಂದು ವಿಶೇಷ ಟೈಪ್ನ ಹುಳ. ಮತ್ತು ಇದು ಹೇಗೆ ಆಯ್ತು, ಏನು ಎಂತ ಅನ್ನುವಂಥದ್ದು ನೋಡಿ ಸರ್. ಇದರಲ್ಲಿ ಎರಡು ಇದೆ. ಮೊದಲನೇ ಇದು ನಾನು ಡ್ರಮ್ 200 ಲೀಟರ್ದು ಸ್ವಲ್ಪ ಅಡಿ ಸ್ವಲ್ಪ ತೂತ್ ಮಾಡಿಕೊಂಡು ನೆಲದಲ್ಲಿ ಕೊತ್ತು ಹಾಕ್ತೇನೆ. ಇದಕ್ಕೆ ದಿವಸ ಮನೆ ಕಿಚನ್ ವೇಸ್ಟ್ ಅನ್ನೆಲ್ಲ ತಂದು ಹಾಕ್ತೇನೆ. ತನ್ನಷ್ಟಕ್ಕೆ ಇದರಲ್ಲಿ ಒಂದು ಹುಳ ಬರ್ತದೆ. ಅದೇ ಅದನ್ನು ಡಿಕಂಪೋಸ್ಟ್ ಮಾಡಿ ಬಿಡ್ತದೆ. ಈ ಕಸ ನಾನು ಹಾಕಿದ ಕೂಡಲೇ ಅದರಲ್ಲಿ ಇಂತ ಹುಳಗಳಾಗ್ತದೆ. ತೆಗೆದದ್ದು ಇದೇ ಹುಳ ಎಲ್ಲ ಕಸವನ್ನು ತಿಂದು ಅದನ್ನು ಕಾಂಪೋಸ್ಟ್ ಮಾಡಿ ಬಿಡ್ತದೆ. ಎಲ್ಲ ಬೇಕಾದಷ್ಟು ಹುಳ ಆಗ್ತದೆ. ಬಂದಾಗ ಇಲ್ಲೆಲ್ಲ ಹುಳವೇ ಇರುವುದು. ಮತ್ತೆ ಇದೇ ಗೊಬ್ಬರ ಆಗುದು. ಕೈಯಿಂದ ಹೇಗೆ ತೆಗಿಬಹುದು ನಾವು ನೋಡಿ. ಆದ್ರೆ ಇಲ್ಲಿ ಒಂದಿದೆ, ಇದಕ್ಕೆ ಇರುವೆ ಬರ್ತದೆ. ಈ ಹುಳವನ್ನು ತಿಂದಾಗ್ತದೆ. ಇನ್ನೊಂದು ಹಕ್ಕಿಗಳು ಬರ್ತದೆ ಕೆಲವೊಮ್ಮೆ, ಅದು ಇದಾಗ್ತದೆ. ಈಗ ಈ ಹುಳ ಕೀಟ ಆಗುದಿಲ್ಲ? ಕೀಟ ಏನಾಗುದಿಲ್ಲ, ಕಾಲ ಹುಳ ಆಗುದು. ಅಲ್ಲಿ ಅದು ಕಾಂಪೋಸ್ಟ್, ಅದನ್ನು ಕಾಂಪೋಸ್ಟ್ ಮಾಡುವುದೇ ಇದೆ ಹುಳ. ಎಲ್ಲ ಹುಡಿ ಮಾಡ್ತಾರೆ. ಫೇಸ್ಬುಕ್ ಅಲ್ಲಿ ಇದ್ರ ವಿಡಿಯೋಗಳೆಲ್ಲ ಬರ್ತದೆ ತಿನ್ನುವುದೆಲ್ಲ ನೋಡಿ. ಅದು ಎಷ್ಟು ದೊಡ್ಡ ಕಿಡ್ನಿ ಅಲ್ಲ, ಅದು ಇಡೀ ಇದನ್ನು ಏನು ಹಾಕಿದ್ರು ಆಗ್ತದೆ. ಮತ್ತೆ ಏನು ಹಾಕದಿದ್ರೆ ಅಲ್ಲಿ ತನ್ನಷ್ಟೇ ಹುಳ ಎಲ್ಲ ಸತ್ತು ಗೊಬ್ಬರ ಆಗ್ತದೆ. ಮತ್ತೆ ನೀರು ಹಾಕಿದ ಕೂಡಲೇ ಮತ್ತೊಮ್ಮೆ ಆಗ್ತದೆ. ನಾವು ಮಾಡ್ಬೇಕಾದ್ರೆ ಅಡಿಗೆ ಸ್ವಲ್ಪ ಒಂದು ಅರ್ಧ ಕೆಜಿ ಬೆಳ್ಳದ ನೀರನ್ನು ಹಾಕಿಬಿಟ್ಟು ಉಳಿದ ಹಾಕಿಬಿಟ್ರೆ ಆಯ್ತು, ಮುಗಿತು. ಸ್ವಲ್ಪ ಒಂದು ಗೊಬ್ಬರ ಸಿಗ್ತದೆ, ಇಷ್ಟು ಬರುವಾಗ ಅದಾಗ್ತದೆ. ಎಲ್ಲರಿಗೂ ಕಾಂಪೋಸ್ಟ್ ಮಾಡಿ ಇಲ್ಲಿ ನೋಡಿ ಹುಳದು ಇದನ್ನು ಡ್ರಮ್ ಹುಡಿ ಮಾಡಿ ಆಗ್ತದೆ. ಗ್ಯಾಸ್ ನೋಡಿದ್ರೆ ಅದು ಸ್ವಲ್ಪ ತೂತಿದ್ರು ಡಬರ್ ಆಗಿಬಿಡ್ತದೆ. ಮನೆಯಿಂದನೇ ಉಪಯೋಗ ಅಷ್ಟೇ. ಇಲ್ಲಿ ಇದೆಲ್ಲ ಯಾವುದೇ ಇಲ್ಲಿ ನೋಡಿ ಸರ್, ನಾನು ಗ್ರಾಮ ಪಂಚಾಯತ್ ಟೆಂಪೋ ಬರ್ತದೆ, ಇದುವರೆಗೂ ಒಂದು ಪ್ಯಾಕೆಟ್ ಕಸ ಅವರಿಗೆ ಕೊಡ್ಲಿಲ್ಲ ನಾನು. ಇದಕ್ಕೆ ಹಾಕ್ತೇನೆ ನೋಡಿ. ಇದು ಅದಾಯ್ತಲ್ಲ, ಇದನ್ನ ಹೀಗೆ ಮುಚ್ಚಿ ಬಿಟ್ರೆ ಆಯ್ತು. ಇದು ಸ್ವಲ್ಪ ಇರುವೆ ಬರ್ತದೆ. ನನಗೆ ಸ್ವಲ್ಪ ಲೋಕಲ್ ಅಡಿಗೆ ಮನೆಗೆ ಹಾಕ್ಬಾರದಿತ್ತು, ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಹುಳವನ್ನು ತಿಂದು ಹಾಕಿಬಿಟ್ಟಿದ್ದು. ಅದಕ್ಕೆ ಸ್ವಲ್ಪ ಅದನ್ನು ಕೊಟ್ಟಿದ್ದೆ ನಾನು, ಸ್ವಲ್ಪ ಅವಾಯ್ಡ್ ಮಾಡಿದ್ದೇನೆ. ಅದು ಮಣ್ಣು ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಚಿಕ್ಕದವರಿಗಿದ್ರೆ ಅಷ್ಟು ದೊಡ್ಡ ಡ್ರಮ್ ಬೇಡ, ಇಂತ ಒಂದು ಪೈಪ್ ಇದ್ರೆ ಸಾಕು. ಇದೊಂದು 6 ಇಂಚ್ ನೆಲದಲ್ಲಿ ಹೊಯ್ತು ಹಾಕುದು, ಇಲ್ಲಿ ಬಿಡುವುದು. ಇನ್ನೊಂದು ಡೌಟ್ ಬರ್ತದೆ, ಸ್ಲಾಬ್ನವ್ರು ಏನ್ ಮಾಡ್ಬೇಕಂತೇಳಿ. ಸುತ್ತ 1-2 ಕಲ್ಲು ಹಾಕಿಬಿಡುದು, ಅದಕ್ಕೆ ಹೊಯ್ಗೆ ಹಾಕುದು, ಇದನ್ನ ಹಾಕಿ ಟೈಟ್ ಮಾಡಿ ಬಿಡುದು, ಮುಚ್ಚಿ ಬಿಡುದು. ಅವೆಲ್ಲ ಇದಕ್ಕೆ ಹಾಕಿಬಿಡುದು. ಒಂದು ಹಾಕ್ಬಾರ್ದು, ಪ್ಲಾಸ್ಟಿಕ್ ಒಂದು ಹಾಕ್ಬಾರ್ದು. ಜಾಸ್ತಿ ಉಪ್ಪಿನಕಾಯಿ ಎಲ್ಲ ಒಮ್ಮೆಲೆ ಒಂದು ಬಾಟ್ಲಿ ಉಪ್ಪಿನಕಾಯಿ ಹಾಕ್ಬಾರ್ದು. ಉಳಿದಂತೆ ಎಲ್ಲವನ್ನು ಹಾಕ್ಬಹುದು. ಚಿಕ್ಕ ತುಂಡು ಮಾಡ್ಬೇಕು. ಅಂತ ಹುಳು ಬರ್ತದೆ, ಹೆದರಬಾರ್ದು. ಟೈಟ್ ಅಲ್ಲಿ ಮುಚ್ಚಿಗೆ ಒಂದು ಡ್ರಮ್ ಮಣಿಗೆ ಕೌಚಿ ಒಂದು ಬಟ್ಟೆ ಕಟ್ಟಿಬಿಡ್ಬೇಕು. ಆ ಹುಳವೇ ಅಲ್ಲಿ ಉಡಿ ಮಾಡುದು. ಎರೆಹುಳಲ್ಲ ಅದು. ತೆಗೆದಾಗ ಸಂಬಂಧಿಕೆ ಇಲ್ಲ, ಬೇರೆ ಬೇರೆ. ಇದನ್ನು ತೆಗೆದು ಇನ್ನೊಂದು ತೆಗೆದು ಈ ಕಡೆ ಒಂದು ರೇಖೆ ಹಾಕಿದ ಕೂಡಲೇ ನಿಮ್ಮ ಪಾಟಿಗೆ ಹಾಕಿ ಸ್ಲಾಪಿನಲ್ಲಿ ಮನೆಯಲ್ಲಿರುವ ಪಾಟಿನಲ್ಲಿ ಎಲ್ಲ ಚಿಕ್ಕ ಗಿಡ ಯಾವುದು ಬೆಂಡೆಕಾಯಿ ಇರ್ಲಿ, ಪುದೀನ ಇರ್ಲಿ, ಇದಕ್ಕೆ ಅದಕ್ಕೆಲ್ಲ ಹಾಕಿಬಿಡುದು. ಮತ್ತೆ ಒಂದು ಹಾಕಿಬಿಡುದು. 2 ಹಾಕಿದ್ರೆ ಆಯ್ತು. 2 ಇಂತ ಪೈಪ್ಗಳು ಬೇಕು. ಒಂದು ತುಂಬಿದ ಕೂಡಲೇ ಮುಚ್ಚಿಡ್ಬೇಕು. ಅದು ತುಂಬಿದ ಕೂಡಲೇ ಇದು ತೆಗಿಬೇಕು. ಇದು ತುಂಬಿದ ಆಗಿದೆ, ಒಂದು ಸೈಕಲ್ ಆಗಿ ಮಾಡ್ಬೇಕು. 2 ಇರ್ಬೇಕು. 2 ಇದ್ರೆ ಬೆಟರ್. ಮನೆಗೆ ಬೇಕಾದ ಗೊಬ್ಬರ ಅಂದ್ರೆ ಇಂತ ಡ್ರಮ್ ಇದ್ರೆ ಒಂದೇ ಸಾಕು. ಅದೊಂದು ಅದರ ಡೈಮೆನ್ಷನ್ ಅಲ್ಲಿ ಸ್ವಲ್ಪ ಲೆಕ್ಕಕ್ಕಿಂತ ಜಾಸ್ತಿ ಇರಬಾರ್ದು. ಇದು ಸಾಕು. ಇದಕ್ಕಿಂತ ದೊಡ್ಡದಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಎಲ್ಲ ಇದಕ್ಕೆ ಹಾಕ್ಬೇಕು. ಆಗ ಅಲ್ಲಲ್ಲಿ ಬಿಸಾಡಿ ಗಲೇಜ್ ಆಗುದಿಲ್ಲ. ಯಾವ್ಯಾವ ತೆಂಗಿನ ಬುಡದಲ್ಲಿ ಅಲ್ಲಿ ಕಾರ್ಪೊರೇಷನ್ ಅವರಿಗೆ ಎಲ್ಲರೂ ಮನಸ್ಸು ಮಾಡಿದ್ರೆ, ನಮ್ಮ ಮಹಿಳೆಯರು ಹೆಚ್ಚಾಗಿ ಅವರ ಕೈಗೆ ಸ್ವಲ್ಪ ಕೆಲಸ ಅಷ್ಟೇ. ಕಿಚನ್ ಅಲ್ಲಿ ಟಕ್ 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 ಕಟ್ ಮಾಡುದು, ಒಂದು ಡ್ರಮ್ ಅಲ್ಲಿ ಒಂದು ಬಾಟಲ್ ಇಟ್ಬಿಡುದು, ಅದೊಂದು ಹಾಕಿ ಬಿಡುದು. ಇಲ್ಲಿ ಗ್ರಾಮ ಪಂಚಾಯತಿಗೆ ಎಷ್ಟು ದುಡ್ಡು ಉಳಿಯಿತು, ಎಷ್ಟು ಗಲೀಜ ಅಂತಲ್ಲಿ ಮೂಗಿಗೆ ಬರಲಿಡುವವರು ಇಲ್ಲಪ್ಪ ಚೆನ್ನಾಗಿ ಉಂಟು ಹೇಳ್ಬೋದು. ಮನೆ ಊರಿನ ಮಧ್ಯೆ ತೆಗೆದು ಬಿಸಾಡಿ ಬಿಡುದು. ಇನ್ನೊಂದು ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ನಮ್ಮ ಮಹಿಳೆಯರೆಲ್ಲ, ತೆಗೆದು ತೆಂಗಿನ ಬುಡಕ್ಕೆಲ್ಲ ಬಿಸಾಡಿ ಬಿಡ್ತಾರೆ, ಬಾಳೆ ಗಿಡಕ್ಕೆ ಬಿಸಾಡಿ ಬಿಡ್ತಾರೆ. ತುಂಬಾ ಅಪಾಯಕಾರಿ. ಅಲ್ಲಿ ಒಂದು ಕಾಂಡ ಕೊರೆಯ ಹುಳ ಬರ್ತದೆ, ಈ ಗಿಡವನ್ನೇ ಮುಚ್ಚಿ ಆಗ್ತದೆ. ಅದು ಯಾವಾಗಲೂ ಮಾಡಬಾರ್ದು. ನಮ್ಗೆ ಮರ ಉಂಟಲ್ಲ, ಮನೆ ಉಂಟು, ಗಿಡ ಉಂಟಲ್ಲ ಅಂತ ಅದು ಡಿಕಂಪೋಸ್ಟ್ ಆಗದೆ ಯಾವುದೇ ವಸ್ತುವನ್ನು ನೇರವಾಗಿ ಒಂದು ಗಿಡಕ್ಕೆ ಹಾಕಿ ತುಂಬಾ ಅಪಾಯಕಾರಿ. ಮತ್ತೊಂದು ಗಲೀಜು ಸ್ಮೆಲ್ ಬರ್ಲಿಕ್ಕೆ ಶುರು ಆಗ್ತದೆ. ಇಲ್ಲಿ ಯಾವುದೇ ಸ್ಮೆಲ್ ಇರುವುದಿಲ್ಲ, ಎಷ್ಟು ಸ್ಮೆಲ್ ಇದ್ರು ಕೂಡ ನೋಡಿ. ಹೌದು, ಈಗ ಏನು ಸ್ಮೆಲ್ ಬರ್ತಿಲ್ಲ. ಹೌದು, ಹುಡಿ ಮಾಡಿದೆ. ಮೀನಿನ ಇದೆಲ್ಲ ನಿನ್ನೆ ಹಾಕಿದೆ, ಹುಡಿ ಮಾಡಿ ಹಾಕಿ. ಒಳ್ಳೆ ಮೀನಿನ ಗೊಬ್ಬರ
ಚೆನ್ನಾಗಿದೆ ಎಲ್ಲ ಒಂದೇ ಅಷ್ಟೇ ಪ್ಲಾಸ್ಟಿಕ್ ತುಂಬಾ. ಮತ್ತೆ ಇನ್ನೊಂದು ಚೀಲ ನೋಡಿ, ಇದು ತಪ್ಪು, ನಾನು ಹಾಕ್ಬಾರ್ದು ಯಾವ್ದು ಸಿಪ್ಪೆ. ನಾನು ಜೋರ್ ಮಾಡಿದ್ದೇನೆ ಶ್ರೀಮತಿ ಅವರಿಗೆ, ಯಾಕೆ ಹಾಗೆ ಅವಳು ಹೇಳಿದ್ರು ಇದರಲ್ಲಿ ತೆಂಗಿನ ಇಡುದು ತೆಗಿಲಿಕ್ಕೆ ಬರೋ, ಅದಕ್ಕೆ ನಾನು ಹಾಕಿ ಬಿಟ್ಟೆ ಅಂತೇಳಿ. ಅಷ್ಟೊಳಿ ಇಂತ ಇದು ಹಾಕ್ಬಾರ್ದು, ಗಟ್ಟಿ ಹಾರ್ಡ್, ಅದಕ್ಕೆ ತುಂಬಾ ತೊಂದರೆ ಆಗ್ತದೆ. ಮತ್ತೆ ಗಿರುವಂತದ್ದು ಹಾಕ್ಬೇಕು, ಪ್ಲಾಸ್ಟಿಕ್ ಮತ್ತೆ ಹಾರ್ಡ್. ತೆಂಗಿನ ನಾರನ್ನು ಹುಡಿ ಮಾಡ್ತಾರೆ, ನಾರನ್ನು ಹುಡಿ ಮಾಡಿ ಇಂಥದ್ದೇ. ನೋಡಿ ಸರ್, ದನ ಸಾಕುವುದಿಲ್ಲ ನಾನು, ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಅದನ್ನು ಮಾಡಲು, ತುಂಬಾ ಕಷ್ಟ ಅದು. ಹತ್ತಿರ ಮನೆ ಇದೆ, ಅವ್ರಿಗೆ ತೊಂದರೆ ಕೊಡುದು ಅಂತೇಳಿ ಗೊಬ್ಬರ ಇಲ್ಲ. ನಾನು ಹೊರಗೆ ನನ್ನೊಬ್ರು ಕ್ರಿಶ್ಚಿಯನ್ ಸಹೋದರಿ ಒಬ್ರು ಇದ್ದಾರೆ, ಅವರಿಗೆ ತೋಟಕ್ಕೆ ಬೇಡ ಅಂತ ನನಗೆ ಹೇಳಿದ್ರು, ಇಲ್ಲದ್ರೆ ಬೇರೆ ಕಡೆಯಿಂದೆಲ್ಲ ತರ್ತೇನೆ. ಈ ಗೊಬ್ಬರವನ್ನು ತೆಗೆದು ನಾನು ಮತ್ತೊಂದಿಷ್ಟು ಅದಕ್ಕೆ ತ್ಯಾಜ್ಯಗಳನ್ನೆಲ್ಲ ಹಾಕ್ತೇನೆ, ತೋಟದ ಹುಲ್ಲು ಅದೆಲ್ಲ ತೆಗೆದು ಹಾಕಿ ಅದನ್ನು ಸ್ವಲ್ಪ ಲೇಯರ್ ಮಾಡ್ಕೊಂಡು ಅದಕ್ಕೆ ನೀರು ಕೊಡ್ತಾ ಅದನ್ನು ಡಿಕಂಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಡಿಕಂಪೋಸ್ ಆಗ್ತದೆ, ಅದನ್ನು ತೆಗೆದು ನಾನು ತೆಂಗಿನ ಗಿಡಕ್ಕೆ ಇದಕ್ಕೆಲ್ಲ ನಾನು ಯೂಸ್ ಮಾಡ್ತೇನೆ. ಮನೆ ವೇಸ್ಟ್ ಅನ್ನು ಕೂಡ ಅದಕ್ಕೆ ಆಗದ ಎಕ್ಸ್ಟ್ರಾ ವೇಸ್ಟ್ ಇದ್ರು ಕೂಡ ಇದಕ್ಕೆ ಹಾಕಿಬಿಡ್ತೇನೆ ನಾನು. ಅಂತೂ ಯಾವುದೇನು ಹಾಳು ಮಾಡ್ಲಿಕ್ಕೆ, ತರಕಾರಿ ಕೊಯ್ದು ಜಾಸ್ತಿ ಇದ್ರು ಕೂಡ ಇದಕ್ಕೆ ಹಾಕ್ತಾರೆ. ನೋಡಿ, ಇದೆಲ್ಲ ಹುಲ್ಲು ಬಾಲೆ ಇದನ್ನೆಲ್ಲ ಇದಕ್ಕೆ ಮತ್ತೆ ಇನ್ನೂ ಒಂದು ಕೊಡ್ತಾರೆ ಅವರು, ಅಲ್ಲಿ ಎಲ್ಲಾದ್ರೂ ಗದ್ದೆ ಪಕ್ಕದಲ್ಲಿ ಇದು ದನದ ಸಗಣಿ ಇದ್ರೆ ಅದನ್ನೊಂದು ಬುಟ್ಟಿಯಲ್ಲಿ ಸ್ವಲ್ಪ ನೀರು ಕಲಿಸಿ ಅದ್ರ ಮೇಲೂ ಹಾಕಿ ಬಿಡ್ತೇನೆ, ಅದು ಕಂಪೋಸ್ಟ್ ಆಗ್ತಾ ಇರ್ತದೆ. ಇಡೀ ವರ್ಷಕ್ಕೆ ಬೇಕಾದಷ್ಟು ರೆಡಿ ಆಗ್ತಾ ಇರ್ತದೆ. ಸ್ವಂತ ನಾವು ಒಂದೇ ದಿವಸದ 2-3 ಗಂಟೆಯಲ್ಲಿ ಎಲ್ಲವೂ ಇದರ ಒಂದೊಂದು ಇದಕ್ಕೆ ಬರ್ತದೆ. ಮತ್ತೆ ಇನ್ನೊಂದು ನಾನು ಹಾಕುದು ನಿಮ್ಮ ಅದು ಜೀವಾಮೃತ ಉಂಟಲ್ಲ, ಸ್ವಲ್ಪ ಟೆಕ್ನಿಕಲ್ ನಲ್ಲಿ ಸ್ವಲ್ಪ ತೊಂದರೆ ಉಂಟು. ಸೊ ಅದಕ್ಕಾಗಿ ನಾನು ಇದನ್ನು ಮಾಡಿದ್ದೇನೆ. ಇದರಲ್ಲಿ ನಾನು ಕಡಲೆ ಹಿಂಡಿಯನ್ನು ಹಾಕ್ತೇನೆ, ಮತ್ತೆ ದನದ ಮೂತ್ರ ನನ್ನೊಬ್ಬರು ಗೆಳೆಯರು ಕೊಡ್ತಾರೆ, ಅದೊಂದು ಸೈಕಲ್ ಅಲ್ಲಿ ಹೋಗಿ ತರ್ತೇನೆ, ರೆಡಿ ಮಾಡಿರ್ತಾರೆ, ಇದನ್ನು ಹಾಕ್ತೇನೆ. ಮತ್ತೆ ಸೆಗಣಿ ಹಾಕ್ತೇನೆ, ಒಂದಿಷ್ಟು ಬೆಳ್ಳ ಇದ್ರೆ ಹಾಕಿ ಬಿಟ್ಟು ಅದನ್ನು ರೆಡಿ ಮಾಡ್ತೇನೆ, ಸ್ವಲ್ಪ ಸ್ವಲ್ಪ ಕೊಡ್ತಾ ಬರ್ತೇನೆ. ಇದು ಕೂಡ ಮತ್ತೆ ಇನ್ನೊಂದು ನಮ್ಮ ಜೈವಿಕ ಗೊಬ್ಬರ ಇದೆ, ಅದನ್ನು ಕೂಡ ನಾನು ಯೂಸ್ ಮಾಡ್ತೇನೆ. ಗ್ರಾನ್ಯುಲ್ಸ್ ಅಂತ ಬರ್ತದೆ ಬಯೋ, ಇದರಲ್ಲಿ ಕೆಲವು ಕಂಪನಿಗಳಿವೆ, ಅವರು ಅದನ್ನ ಮಾಡ್ತಾ ಇರ್ತಾರೆ. ಅದನ್ನು ತರಬಹುದು, ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ. ಸ್ವಲ್ಪ ಸ್ವಲ್ಪ ಅದು ಕೂಡ ಹಾಕ್ಬಹುದು, ಅದು ಬಯೋ, ಅದ್ರಲ್ಲಿ ಅದೇನು ನಮ್ಮ ನೈಸರ್ಗಿಕ ಅಥವಾ ಸಾವಯವೇ ಅದು ಕೂಡ ಹಾಕ್ತೇನೆ. ಇನ್ನೊಂದು ನಮ್ಮ ಇದು ಟೈಕೋಡರ್ಮಾ, ಸುಡೋಮನಾಸು, ಮತ್ತೆ ಇದು ಸ್ಪೆಸಿಯೋಮೆನಸ್ ಅಂತ ಒಂದು ಹೆಸರುಂಟು, ಮರ್ತೋಯ್ತು ನನಗೆ ಸ್ವಲ್ಪ. ಸೊ ಅದು ನಮ್ಮ ಬಸಳೆಯಲ್ಲಿ ಒಂದು ರೋಗ ಬರ್ತದೆ ನಿಮಗೆ, ಗಂಟು ಕಟ್ಟುವಂತ, ನೆಮಿಡೋಸ್ ಅಂತ ಹೇಳ್ತಾರೆ. ಅದಕ್ಕೆ ಅದು ಹಾಕಿ ನಾನು ಈ ಸಲ ನನ್ನ ಬಸಳಿಗೆ ಹಾಕಿದ್ದೇನೆ. ಅದು ಹಾಕಿದ್ರು ಕೂಡ ಸ್ವಲ್ಪ ಅದು ಮೊದಲು ಬೆಡ್ ಪ್ರಿಪರೇಷನ್, ಅಂದ್ರೆ ಯಾವುದೇ ಕೃಷಿ ಮಾಡುವಾಗಲೂ ಕೂಡ ನೀವು ಹೇಳಿದ ಹಾಗೆ ನಿಮ್ಮ ವಿಡಿಯೋದಲ್ಲಿ ನೋಡಿದ್ದೇನೆ ನಾನು, ಬೆಡ್ ಪ್ರಿಪರೇಷನ್ ಪ್ರಥಮವಾಗಿ ಅದು ಸರಿಯಾಗಿರ್ಬೇಕು. ಅದರಲ್ಲಿ ಇಂತ ಸುಡೋಮನಾಸು, ಟೈಕೋಡರ್ಮಾ ಎಲ್ಲ ಹಾಕಿ ಸೆಟ್ ಮಾಡ್ಕೊಂಡೆ ಬೆಡ್ ಮಾಡಿದೆ, ಚೆನ್ನಾಗಿ ಬರ್ತದೆ. ಯಾವುದೇ ರೋಗ ಬಂದ ನಂತರ ಯಾವುದೇ ಗಿಡಕ್ಕೂ ಔಷಧ ಹೊಡೆಯುವುದಕ್ಕಿಂತ ಬೀಜ ಹಾಕುವ 1 ತಿಂಗಳ ಮೊದಲೇ ನಾವು ರೆಡಿ ಆಗಿದ್ರೆ ಖಂಡಿತ ರೋಗ ಬರುವುದು. ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಕೃಷಿ ಬಗ್ಗೆ ಎಲ್ಲ ಬರ್ತದೆ, ಕೆಲವರದ್ದೆಲ್ಲ ವಾದ ಉಂಟು, ಯೂಟ್ಯೂಬ್ ಅಲ್ಲೆಲ್ಲ ಬೋಗಸ್ ಆಗ್ತಿರ್ತಾರೆ ಅಂತ ಹೇಳಿ. ನೀವೇನ್ ಹೇಳ್ತೀರಿ ಅದ್ರ ಬಗ್ಗೆ? ಇಲ್ಲ ಸರ್, ಅಂದ್ರೆ ಒಂದು ಊರಿನ ಕೃಷಿ ಇನ್ನೊಂದು ಊರಿಗೆ ಬೇರೆ. ಹೌದು, ಈಗ ನಿಮ್ಮ ಬೆಳ್ತಡಿ ಕಡೆ ಕೃಷಿಯನ್ನು ನಾನು ಇಲ್ಲಿ ಅಳವಡಿಸ್ಲಿಕ್ಕೆ ಆಗುದಿಲ್ಲ, ನಾನು ಇಲ್ಲಿ ನಿಂತು ಬೆಳ್ತಡಿಗೆ ಮಾಡಿ ತಪ್ಪು ಅಂತ ಹೇಳಿಕ್ಕೆ ಆಗುದಿಲ್ಲ. ಅದು ತುಂಬಾ ರಾಂಗ್ ಅದು. ಮತ್ತೆ ಕೃಷಿಯಲ್ಲಿ ಯಾರು ನಾನು ದೊಡ್ಡ ತಿಳಿದವ ಅಂತ ಹೇಳಲಿಕ್ಕೆ ಇಲ್ಲ. ನಾನು ಇನ್ನೇ ಹೇಳಿದೆ, ನನ್ನ ಮಗಳನ್ನು ತರಿಸಿ ನಾನು ಅವ್ರ ಹತ್ರ ಕೇಳಿದೆ, ನಾನು ಕೇಳ್ತೇನೆ, ಈ ರೀತಿ ಆಗಿರ್ಬೇಕು. ಅದು ನೀವು ನಾನು ನೋಡಿದ ಬೋಗಸ್ ಅಂತ ಹೇಳುದು, ಒಂದು ಕಡೆ ಸರಿ ಇರಬಹುದು, ಇನ್ನೊಂದು ಕಡೆ ಸರಿ ಇರಬಹುದು, ಅದು ಪ್ರಶ್ನೆ ಅಲ್ಲ ಇಲ್ಲಿ. ಗೊತ್ತಾಯ್ತಲ್ಲ, ಅದೇ ಅಷ್ಟೇ ಇರುವುದು ಅದರಲ್ಲಿ. ಧನ್ಯವಾದಗಳು ಸರ್. ತುಂಬಾ ನಿಮಗೂ ಸರ್. ಇದು ನಮ್ಮ ಮನೆಯಲ್ಲಿ ಗ್ಯಾಸ್ ಇದೆ, ಆದ್ರೆ ಗ್ಯಾಸ್ ಅವಶ್ಯಕನುಸಾರವಾಗಿ ಮಾತ್ರ ನಾವು ಉಪಯೋಗಿಸ್ತೇವೆ. ಸಡನ್ ಏನಾದ್ರು ಬೇಕು ಅಂತೇಳಿ, ಇಲ್ಲದ್ರೆ ಇಂತ ಇದು ನಮ್ಮ ಮನೆಯಲ್ಲಿ ಮೊದಲು ನಮ್ಮ ಅಮ್ಮ ಅವರೆಲ್ಲ ಮನೆಯಲ್ಲಿ ಇಂಥದ್ದೇ ಅಡಿಗೆ ಮಾಡ್ತಾ ಇದ್ದದ್ದು, ಅದನ್ನು ನಾನು ಇಲ್ಲೂ ತಂದು ಹಾಕಿದ್ದೇನೆ. ನೋಡಿ, ನಾನು ವೇಸ್ಟ್ ಇದೆ ಬೇಕಾದಷ್ಟು ಫ್ಯೂಲ್, ಅಂದ್ರೆ ಕೆರೆಟಗಳಿದೆ, ತೆಂಗಿನ ಸಿಪ್ಪೆಗಳಿವೆ, ಇದೆಲ್ಲ ಹಾಕಿ ಅನ್ನ ಬೇಯಿಸುದು, ಅಲ್ಲೊಮ್ಮೆ ಪದಾರ್ಥ ಇದರಲ್ಲಿ ಮಾಡುದು. ಈ ಮಣ್ಣಿನ ಪದಾರ್ಥದಲ್ಲಿ ಇಂತ ಒಲೆಯಲ್ಲಿ ಅಥವಾ ಬೇಯಿಸಿ ಅಡಿಗೆ ಮಾಡಿದ್ರೆ ಅದಷ್ಟು ರುಚಿ ಇರ್ತದೆ. 2-3 ದಿವಸ ಫ್ರಿಡ್ಜ್ ಬೇಡ, ತನ್ನಷ್ಟಕ್ಕೆ ಇಟ್ಟೋದು ಹಾಳಾಗುದಿಲ್ಲ. ಇದನ್ನ ನಾವು ಸ್ವಲ್ಪ ಇನ್ನೂ ಉಳಿಸ್ಕೊಂಡಿದ್ದೇವೆ, ಆದಷ್ಟು ಗ್ಯಾಸ್ ಬೇಡ ಅಂತೇಳಿ. ಹೇಳಿದಾಗ ಒಂದು ಗ್ಯಾಸ್ ಅಲ್ಲಿ ತುಂಬಾ ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಅದು ಆರೋಗ್ಯಕ್ಕೆ ಹಾನಿಕಾರಕ. ಇಲ್ಲಿ ಇದಕ್ಕೆ ನಮ್ಮದು ಬೂದಿ ಸಿಗ್ತದೆ ನೇರವಾಗಿ. ಒಂದು ನಾನು ಹೇಳಿದ್ರೆ ಈಗಾಗಲೇ ನೇರವಾಗಿ ಒಂದು ವಸ್ತುವನ್ನು ತೆಗೆದು ಬುಡಕ್ಕೆ ಹಾಕುವುದಿಲ್ಲ, ಅದು ಒಂದು ಬೂದಿ ಆಗಬೇಕು ಅಥವಾ ಡಿಕಂಪೋಸ್ಟ್ ಆಗಬೇಕು, ಅವಾಗ ಮಾತ್ರ ಅದು ಗಿಡಕ್ಕೆ ಉಪಯೋಗ ಬರ್ತದೆ. ಆ ರೀತಿಯಲ್ಲಿ ಸ್ವಲ್ಪ ಬೂದಿಯೂ ಸಿಗ್ತದೆ. ಆ ರೀತಿ ಮಾಡಿದ್ದೇನೆ, ಗಿಡಗಳಿಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ಹೌದು, ನೋಡಿ ಇದನ್ನು ಒಂದು ನೋಡಿ, ಇದು ಗಿಡದ ಮೇಲೆ ಇರುವೆ ಅಥವಾ ಬೂದಿ ಎಲ್ಲ ಇದು ಚಿಕ್ಕ ಚಿಕ್ಕ ಹೇಣು ಬಂದ್ರೆ ಇದನ್ನು ಹಾಕಿಬಿಟ್ರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅವಾಯ್ಡ್ ಆಗ್ತದೆ. ಹೌದು, ಬುಡಕ್ಕೆ ಬಿದ್ರೆ ಒಳ್ಳೆ ಪೊಟ್ಯಾಷಿಯಂ ಸಿಗ್ತದೆ. ಅಂದ್ರೆ ಇಡೀ ತೋಟದಲ್ಲಿ ನಿಮ್ಗೆ ಎಲ್ಲೂ ಕೂಡ ಯಾವ್ದನ್ನು ವೇಸ್ಟ್ ಆಗ್ಲಿ ಬಿಟ್ಟಿಲ್ಲ? ಖಂಡಿತ ಇಲ್ಲ. ಇಲ್ಲಿ ಒಟ್ಟು ಎಷ್ಟು ಜಮೀನು ಇದೆ ನಿಮ್ಗೆ? ಇದರಲ್ಲಿ 50 ಸೆನ್ಸ್ ಇದೆ. 50 ಸೆನ್ಸ್ ಅಲ್ಲಿ ಇಷ್ಟೆಲ್ಲ ಮಾಡ್ತಾರೆ? ಎಲ್ಲ ಮಾಡಿ, ಇನ್ನೂ ಕೂಡ ಒಂದು ಜಾಗ ಎಷ್ಟಾಗಬಾರ್ದು ನನ್ನೊಂದು ಕನಸಿದೆ. ನಾನು ಎಲ್ರಿಗೂ ತೋರಿಸ್ಬೇಕು. ನೋಡಿ, ನೀವು ಮಾಡಿ, ನಿಮ್ಮ ಕನಿಷ್ಠ ದಿವಸದಲ್ಲಿ 2 ಗಂಟೆ ಇದಕ್ಕೆ ಉಪಯೋಗಿಸಿ. ಒಂದು ಡಾಕ್ಟರ್ ಅಲ್ಲಿ ಹೋಗೋದು ಉಳಿತದೆ, ಮನುಷ್ಯಗೆ ನೆಮ್ಮದಿ ಸಿಗ್ತದೆ. ಯಾರಾದ್ರೂ ಬಂದಿರೋ ಒಂದು ಕೊಯ್ದು ತಿನ್ನಪ್ಪ ಮನೆಗೆ ಹೋಗಿ ಪದಾರ್ಥ ಮಾಡೋದು ಸಂತೋಷ ಇರ್ತದೆ. ಜಾಗವನ್ನು ವೇಸ್ಟ್ ಮಾಡ್ಲಿಲ್ಲ ಅಂತ ನೆಮ್ಮದಿ ಇರ್ತದೆ. ಜಾಗ ನಮ್ದಲ್ಲ, ನಮ್ಗೆ ದೇವರು ಕೊಟ್ಟದ್ದು, ಅದು ಇನ್ನೊಬ್ರಿಗೆ ನಾವು ಕೊಡ್ಲೇಬೇಕು, ಇಟ್ಟು ಕೊಡುದಿಲ್ಲ ನಾವು. ಅದ್ರಲ್ಲಿ ಏನು ಮಾಡಿದೆ ಅಂತ ಪ್ರಶ್ನೆ ಇರೋದು. ಹೌದು, ನಮ್ಮ ಚಾನಲ್ ನಾವು ಮಾಡಿರುವಂತದ್ದೇ ಒಂದು ಕೃಷಿ, ಇನ್ನೊಂದು ಪರಿಸರದ ಬಗ್ಗೆ. ಈಗ ನೀವು ಪರಿಸರದ ಅವೇರ್ನೆಸ್ ನೊಟ್ಟಿಗೆ ನೀವು ಸೈಕಲ್ ಅಲ್ಲಿ ವರ್ಷಗಟ್ಟಲೆಯಿಂದ ಓಡಾಡ್ತಿದ್ದೀರಿ, ನೀವು ವಾಹನಗಳನ್ನು ಉಪಯೋಗ ಮಾಡ್ತಿಲ್ಲ ಅನ್ನೋದನ್ನು ಕೇಳಿದ್ದೆ. ಇದು ಏನಿದೆ ಅದು ಸೀಕ್ರೆಟ್, ಏನು ಉದ್ದೇಶ ಅದು?
ಅತ್ಯಂತ ಮುಖ್ಯ ವಿಚಾರ ಒಂದು, ನನಗೆ ಕಣ್ಣಿನ ಇದರಿಂದಾಗಿ ನನಗೆ ಬೈಕ್ ಓಡಿಸ್ಲಿಕ್ಕೆ ಆಗುವ ಲೈಸೆನ್ಸ್ ಸಿಗ್ತಾ ಇಲ್ಲ. ಹಾ. ಯಾವುದೇ ಬ್ರೈವ್ ಅಥವಾ ಲಂಚ ಕೊಟ್ಟು ಅಥವಾ ಎರಡನೇ ದಾರಿಯಲ್ಲಿ ಹೋಗಿ ಲೈಸೆನ್ಸ್ ಪಡೆಯುವಂತ ಕೆಲಸ ನಾನು ಮಾಡುವುದಿಲ್ಲ. ಹಾ. ಯಾವುದೇ ಲಂಚಕ್ಕೆ ನಾನು ಹೋಗುವುದಿಲ್ಲ, ಏನಿಟ್ಟು ನೇರವಾಗಿರ್ತೇನೆ. ನಾನು ನನ್ನ ಹೆಮ್ಮೆ ಮಾತಾಡುವುದಿಲ್ಲ, ನನ್ನ ರಾಷ್ಟ್ರಕ್ಕೆ ಆಗಿರೋ ನನ್ನ ಕೊಡುಗೆ. ಹಾ. ಎರಡನೇದು, ಈಗ ನೀವು ಇಲ್ಲಿ ಪರಿಸರದ ಬಗ್ಗೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ನಮ್ಮ ಇದು ಪರಿಸರದ ನಮ್ಮ ಇದು ಇದಾಗುವುದು, ಉಷ್ಣಾಂಶ ಏರುವುದು, ಅದು ಚಿಕ್ಕದು ಅಂತ ಹೇಳ್ತೀರಿ. ಚಿಕ್ಕದ್ರಲ್ಲೇ ನಾವು ಉಳಿಸಬೇಕು ಪ್ರತಿಯೊಬ್ಬನು ಕೂಡ. ನಾನು ಸ್ವಲ್ಪ ಅದಕ್ಕೆ ಕೊಡುಗೆ ಕೊಟ್ರೆ ವಿಶಾಲವಾಗಿ ಅದನ್ನು ನಿಲ್ಲಿಸಬಹುದು. ನಾನೀಗ ಪೆಟ್ರೋಲ್, ಒಂದು ದಿವಸಕ್ಕೆ 1 ಲೀಟರ್ ಪೆಟ್ರೋಲ್ ಬೇಕು ನನಗೆ, ನಾನು ಅಂದಾಜು ಹಾಕಿದಾಗ ಅದು ಉರಿಯುತ್ತದೆ, ಅದರ ಉಷ್ಣಾಂಶ ಮೇಲೆ ಹೋಗ್ತದೆ. ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ಇದು ಜಾಗತಿಕ ತಾಪಮಾನ ಏರಿಕೆಯಲ್ಲಿ ನನ್ನದು ಸ್ವಲ್ಪ ಕೊಡುಗೆ. ನಾನು ಅಷ್ಟು ಪೆಟ್ರೋಲ್ ಉಳಿಸಿದ್ದೇನೆ, ನಮ್ಮ ರಾಷ್ಟ್ರದ ವಿದೇಶಿ ವಿನಿಮಯ ಉಳಿಸಿದ್ದೇನೆ. ಅಷ್ಟು ಇದು ಪೆಟ್ರೋಲ್ ಅನ್ನು ಉರಿಸುವುದರಿಂದ ಆಗುವಂತ ಇದು ನಮ್ಮ ಪರಿಸರ ಹಾನಿಯನ್ನು ತಪ್ಪಿಸಿದ್ದೇನೆ ಎಂಬ ನೆಮ್ಮದಿ ಇದೆ ನನಗೆ. ಇಷ್ಟೇ ಇರೋದು. ಇನ್ನೊಂದು, ಅದು ನನಗೆ ತುಂಬಾ ಇದಕ್ಕೆ ಆರೋಗ್ಯಕ್ಕೆ, ಅಂದ್ರೆ ನಾನು 25 ವರ್ಷ ಸಾಮಾನ್ಯವಾಗಿ ಸತತವಾಗಿ 15ಕ್ಕಿಂತಲೂ ಜಾಸ್ತಿ ಕಿಲೋಮೀಟರ್ ಪ್ರತಿದಿನ ಓಡಿಸ್ತೇನೆ. ಈಗ ನೋಡೋದು ದಿವಸಕ್ಕೆ 5 ಸಲ ಅಂತೂ ಪ್ರೇರಿಗೆ ಹೋಗಿ ಬರ್ತೇನೆ. ಉಳಿದಂತ ನನ್ನ ಕೆಲಸಕ್ಕೆ ಹೋಗ್ತೇನೆ. ಸಾಮಾನು ತರಲಿಕ್ಕೆ ಇನ್ನೂ ಸೈಕಲ್ ಇದೆ ನನ್ನ ಹತ್ರ. ಒಂದು 50 kg ಅಷ್ಟು ಅದ್ರ ಬೆಣ್ಣೆ ತುಳು ತಂದು ಹಾಕ್ತೇನೆ. ನೋಡಿ, ಮಣ್ಣು ಇದೆ, ಅಲ್ಲಿ ಗೊಬ್ಬರ ಇದೆ, ಇದೆಲ್ಲ ಸೈಕಲ್ ತಂದು ಹಾಕುದು. ಯಾರಿಗೆ ಸಂಬಳ ಕೊಡುವುದಿಲ್ಲ. ಕಟ್ತೇನೆ, ಒಂದು ದುಡಿ ಬರ್ತೇನೆ ಅಥವಾ ಪೆಡಲ್ ಮಾಡ್ತೇನೆ. ಇಲ್ಲ, ನಾನು ಎಲ್ರಿಗೂ ಹೇಳುದಷ್ಟೇ, ನೀವು ಸುಮ್ಮನೆ 1-2 ಆಕ್ಟಿವ್ ಇಡ್ತೀರಿ, ಅನ್ನೆಸೆಸರಿ ವೇಸ್ಟ್ ಮಾಡ್ತೀರಿ. ಎಷ್ಟು ಪೆಟ್ರೋಲ್ ವೇಸ್ಟ್, ಇದು ನಮ್ಮ ದುಡ್ಡು ಅಂತ ಹೇಳ್ಬಹುದು ನೀವು. ಸೊ ದುಡ್ಡಲ್ಲ, ನೀವು ಪರಿಸರಕ್ಕೆ ಎಷ್ಟು ಹಾನಿ ಮಾಡ್ತಾ ಇದ್ದೀರಿ. ಅವ ದೇಶದ ಸುಮಾರು 1,000 ಕೋಟಿ ಜನ ಅಥವಾ 500 ಕೋಟಿ ಜನ, 600 ಕೋಟಿ ಜನ 1 ಲೀಟರ್ ಪೆಟ್ರೋಲ್ ಉಳಿಸಿದ್ರು ಎಷ್ಟು ಉಳಿತದೆ ಲೆಕ್ಕ ಹಾಕಬೇಕು. ಅವರು ನಮ್ಮ ಜಾಗತಿಕ ತಾಪಮಾನವನ್ನು ಹಾಗೆ ಲೆಕ್ಕ ಹಾಕುತ್ತಾರೆ. ಸಮುದ್ರದ 1 ಸೆಂಟಿಮೀಟರ್ ನೀರು ಜಾಸ್ತಿ ಆದ್ರೆ ಇಡೀ ಇದಕ್ಕೆ ಮೂಲಕ್ಕೆ ಅದರಿಂದ ಸಮಸ್ಯೆ ಇದೆ ಅಂತ.